ಇವತ್ತು ಮೈಸೂರಿನಲ್ಲಿ ಸರ್ ಮುಖ್ಯಮಂತ್ರಿಗಳು ಕಾಂಪನ್ಸೇಷನ್ ಯಾವುದೇ ಕಾರಣಕ್ಕೂ ಹೆಚ್ಚಳ ಮಾಡಕ್ ಬರೋದಿಲ್ಲ ಅಂತ ಹೇಳಿದ್ದಾರೆ ಸರ್. ಈಗ ಅದಕ್ಕೆ ನಾನು ಸರ್ ಕೇಳಿಕೊಳ್ಳಲು ನಮ್ಮ ಜವಾಬ್ದಾರಿ, ಕೊಡೋದು ಅವ್ರ ಕೈಲಿದೆ. We will appeal us. ನಾನು ಕೈ ಹಿಡಿದು ಬರಸಕ್ಕೆ We will appeal. ಆ ಕುಟುಂಬದ ತೀರಿ ಹೋದ ಕುಟುಂಬದ ಪರಿಸ್ಥಿತಿಯನ್ನು ಗಮನಕ್ಕೆ ತೆಗೆದುಕೊಂಡು ದಯಮಾಡಿ ಇದನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ, ಯಾರೋ ಒಬ್ಬ ಡ್ರೈವರ್ ಮಾಡಿದ ತಪ್ಪಿಗೆ ಸರ್ಕಾರವನ್ನು ಹೊಣೆ ಮಾಡೋದಾಗ್ಲಿ ಸರ್ಕಾರದ ವಿರುದ್ಧ ಮಾತಾಡೋದಾಗ್ಲಿ ಅದು ಸರಿಯಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಸರ್ಕಾರದಿಂದ ನಾನು ಮಾತಾಡಿಲ್ಲ, ನಾಟ್ ಎ ವರ್ಡ್. ಪಾಲಿಟಿಕ್ಸ್ ಮಿಕ್ಸ್ ಮಾಡಿ ರಾಜಕೀಯ ಮಾಡೋದಿದ್ರೆ ಬೇಕಾದಷ್ಟಿದೆ. ಇಂಥ ಒಂದು ಘಟನೆ ಆದಾಗ ನಮ್ಮಲ್ಲಿ ಗಣೇಶನ ಪ್ರತಿ ಊರಲ್ಲಿ ಇಟ್ಟು ಪೂಜೆ ಮಾಡೋದು ನಮ್ಮ ಸಂಪ್ರದಾಯ ಪ್ರಕಾರ. ಇದಕ್ಕೆ ಜಾತಿ ತರೋದಿಲ್ಲ ನಾನು. ಅನೇಕ ಕಡೆ ಮುಸ್ಲಿಮರು ಮಾಡ್ತಾರೆ. ನಮ್ಮ ಹುಡುಗರು ಆನಂದವಾಗಿ ಮಾಡ್ತಾ ಇದ್ದಾಗ ಅದನ್ನು ಬಿಡುವಾಗ ರಸ್ತೆ ನ್ಯಾಷನಲ್ ಹೈವೇ ಸ್ವಲ್ಪ ಮಟ್ಟಿಗೆ ಲೋಕಲ್ ಪೊಲೀಸ್ ಕೇರ್ ತಗೊಂಡಿದ್ರೆ ಇದಾಗ್ತದೆ. ಆದ್ದರಿಂದ ಅದಕ್ಕೆ ಎಸ್ ಪಿ ಹೋಗಬೇಕಾಯ್ತು, RTC ನಿಂತ್ಕೋಬೇಕಾಯ್ತು. ನಾನೇನು ಹೇಳಿ ಸರ್, ಈಗ ಅಧಿಕಾರಿಗಳಿಂದ ಮಾಹಿತಿ ತಗೊಂಡ್ರಲ್ಲ ಸರ್, ಆ ಸಂದರ್ಭದಲ್ಲಿ ಏನಾದರೂ ತಾವು ನಮ್ಮ ಅನುಭವದಲ್ಲಿ ಏನೋ ಸೂಚನೆ ನಿರ್ದೇಶನ ಮಾಡಿದ್ದೀರಿ ಸರ್? ನಾನು ಈಗ ಏನು ಹೇಳಿದ್ದೇನೆ ಇದಕ್ಕಿಂತ ಹೆಚ್ಚು ಹೇಳೋದು ಬೇಡ. ನಾನು ಇಲ್ಲೇ ಇರ್ತೇನೆ. ಅಂದರೆ ವಾಪಸ್ ಹೋಗೋದಿಲ್ಲ. ನಾನು ನಾಳೆ ಕೆಲವು ಕಡೆ ಹೋಗ್ಬೋದು ಜಿಲ್ಲೆ ಒಳಗೆ. ಏಕೆಂದರೆ ಬಂದಿದ್ರೆ ಹೌದು ದೇವೇಗೌಡರೆ ನಿಮಗೆ 93 ವಯಸ್ಸು ನಡೀತಾ ಇದೆ. ಇನ್ನು ನಿಮಗಿಬ್ಬರು ಕರ್ಕೊಂಬಂದು ಕೂರಿಸ್ಬೇಕು. ರಾಜಕೀಯದಲ್ಲಿ ನಿಮಗೆ ಭ್ರಮೆ ಇದೆಯಾ ಅಂತ ಕೇಳಬಹುದು. ರಾಜಕೀಯದಲ್ಲಿ ಭ್ರಮೆ ಇಲ್ಲ. ಎಲ್ಲಿವರೆಗೆ ಕೆಲಸ ಮಾಡುವ ಆ ಒಂದು ಮನಸ್ಸಲ್ಲಿ ಆ ಸಂಕಲ್ಪ ಮಾಡೋ ಶಕ್ತಿ ಇದೆಯೋ ಅಲ್ಲಿವರೆಗೂ ಹೋರಾಟ ಮಾಡ್ತೇನೆ. ನನ್ನ ನೇಚರ್ ಅದು. ಈಗ ನಾನು ರಾಜಕೀಯ ಮಿಕ್ಸ್ ಮಾಡೋದು ತಯಾರಾಗಿಲ್ಲ. ನಾಳೆ ಪ್ರೆಸ್ ಮೀಟ್ ಮಾಡಿದರೆ ಕೆಲವು ವಿಷಯ ಬೇಕಾದರೆ ಚರ್ಚೆ.